ಹೇ ನಮಸ್ಕಾರ ಎಲ್ಲರಿಗೂ. ಅಭಿಷೇಕ್. ನಾನು ಇವತ್ತು ಲೇಟ್ ನೈಟ್ ರಿವ್ಯೂ ಮಾಡಕತ್ತೀನಿ, ಯಾಕಂದ್ರೆ ಹೋಗಿದ್ದ ಶೋ ಸಿಕ್ಕಿದ್ದಿಲ್ಲ ನಮ್ಮ ಇಲ್ಕಲ್ಲೊಳಗೆ. ಭಾಳ ಅಂದ್ರೆ ಭಾಳ ಗದ್ದೈತೆ, ಟಾಕ್ಸಿಕ್ ಇದ್ದೆ. ಜಸ್ಟ್ ನೋಡಿ ಬಂದೆ. ಬೆಳಗ್ಗೆಯಿಂದ ಭಾಳ ರಿವ್ಯೂಸ್ ನೋಡಕತ್ತಿದ್ದು ನಾ ಯೂಟ್ಯೂಬ್ದು. ಹಂಗೆ ಟಾಕ್ಸಿಕ್ಕು, ಕತೆ ಇಲ್ಲ, ಬುಡ ಇಲ್ಲ, ಸ್ಟೋರಿ ಇಲ್ಲ, ಅದು ಇದು. ಆದ್ರೆ ಈ ಮೂವಿ ಅರ್ಥ ಮಾಡ್ಕೋಬೇಕಂದ್ರೆ ಮೊದಲು ತಲಿರ್ಬೇಕು. ಇಲ್ಲಿ ಹಂಗಾಗೈತೆ, ಥ್ರಿಲ್ಲರ್ ಮೂವಿ ಆ್ಯಂಡ್ ಲೈಕ್ ಸೈಕಾಲಜಿಕಲ್ ಮೂವಿ ಥಿಂಕಿಂಗ್ ಐತೆ. ಮಸ್ತ್ ಐತೆ ಮೂವಿ. ಅರ್ಥ ಆಗೋರು ಅರ್ಥ ಆಗುತ್ತೆ. ಆ್ಯಕ್ಚುಲಿ ಇವರು ಹಾಕಬೇಕಾಗಿತ್ತು ಅಲ್ಲಿ ಓನ್ಲಿ ಫಾರ್ ಗ್ರೋನಪ್ಸ್ ಅಂತ ಹಾಕ್ಯಾರ. ಅದ್ರ ಜೊತೆಗೆ ಸೈಡಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅನ್ನೋದೊಂದು ಮೆನ್ಷನ್ ಮಾಡಬೇಕಾಗಿತ್ತು. ಅದೆಂಥ ರಿವ್ಯೂ ನಮ್ಮ ಕರ್ನಾಟಕದವರ ಮೇನ್ ವೇಸ್ಟ್ ರಾಡ್ ಎಷ್ಟು ಜನ ಮಾತಾಡ್ತಾರೆ, ನಂಗೆ ಅದೇ ಅರ್ಥ ಆಗೋವಲ್ದು. ಒಬ್ಬ ಕರ್ನಾಟಕದವ ಹೀರೋ ಇಲ್ಲಿಂದ ಅಲ್ಲಿಗೆ ಹೋಗಿ ಬೆಳೆದಾನಂತಂದ್ರೆ ಒಂದೇದು ಹೆಮ್ಮೆ ವಿಷಯ. ನಾನು ನೋಡ್ರಿ ಒತ್ತಾಯ ನೋಡ್ರಿ ಅಂತ ಹೇಳಕತ್ತಿಲ್ಲ, ಅಂಥದ್ದೇನು ಕೀಳು ಮಟ್ಟದಂತೂ ಏನಿಲ್ಲ. ಓಕೆ, ಒಂದು ಮಟ್ಟಿಗೆ ಚಲೋನೇ ಐತೆ, ಬೆಸ್ಟ್ ಐತೆ. 80 to 90% ಮೂವಿ ಮಸ್ತ್ ಐತೆ. ಎಲ್ಲೋ 10% ಲೈಕ್ ಅರ್ಥ ಆಗ್ಲೋದ್ರಿಗೆ ಮಾತ್ರ ಅದೇನಾಗುತ್ತೆ, ಚಲೋ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇಟ್ ಇಸ್ ಅ ಬೆಸ್ಟ್ ಮೂವಿ. ಹೇಟರ್ಸಿಗೆ ತೆಲುಗು ಆಡಿಯನ್ಸ್ ಲೈಕ್ ಆಲ್ಮೋಸ್ಟ್ ಬಂದಿರೋದು ಬ್ಯಾಡ್ ನೆಗೆಟಿವ್ ಕಮೆಂಟ್ ಅದು ಬಂದಿರೋದು ತೆಲುಗು ಆಡಿಯನ್ಸಾಗಿ. ಯೂಟ್ಯೂಬಲ್ಲಿ ನೋಡಿದ್ದೆ. ಏನಾದ್ರು ಅಪೋಸಿಟ್ ಲೈಕ್ ಯಾರು ಈ ಫಿಲ್ಮಿಗೆ ಅಪೋಸಿಟ್ ಇರೋರು ಏನಾದರೂ ಮಾಡಿಸ್ತಿರ್ಬೋದು, ಅದು ದುಡ್ಡು ಕೊಟ್ಟು, ಅದು ಗೊತ್ತಿಲ್ಲ. ಓಕೆ, ಹೇಟರ್ಸಿಗೆ ಒಂದೇ ಹೇಳ್ಬೇಕಂತಂದ್ರೆ ದೇರ್ ಈಸ್ ಆ್ಯನ್ ಅಪ್ಕಮಿಂಗ್ ಮೂವಿ. ಓಕೆ, ಹಿ ಡಿಂಟ್ ಲಾಂಚ್ ಅ ಬಿಗ್ ಮಿಸೈಲ್. ಇನ್ನೊಂದು ತಲೆಗಿರಲಿ, ಆ ಮನುಷ್ಯ ಇನ್ನೊಂದು ದೊಡ್ಡ ಮಿಸೈಲ್ ಇಟ್ಕೊಂತಾನೆ. ಯಾವುದಂದ್ರೆ ರಾಮಾಯಣ. ಅಷ್ಟು ಸರಳ ಇಲ್ಲ. ಚಿಲ್ ಗೈಸ್. ಅವ್ನ ಎಲ್ಲರೂ ಫ್ಯಾನ್ಸಿಗೆ ಹೇಳೋದು ಎಷ್ಟು ಫ್ಯಾನ್ಸಿಗೆ ರೊಕ್ಕ ಅಂತ ಬರುತ್ತೆ. ಓಕೆ, ಎಷ್ಟು ಜನ ನೆಗೆಟಿವ್ ಕೊಡ್ತಾರೋ, ರಿವ್ಯೂನ ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಆಯ್ತಪ್ಪ, ಹೋಗೈತೆ ರಾಮಾಯಣ ಆಯ್ತು. ಇನ್ನು ಭಾಗ 1 ಭಾಗ 2 ಅದಾದ್ಮೇಲೆ KGF 3 ಬರೋದದ ಸಾಕು. ಇಲ್ಲಿ ಹೋಗಿದ್ದಾದ್ರೆ ಡಬಲ್ ತೆಗಿತೈತೆ ರಾಮಾಯಣದಾಗ. ದೊಡ್ಡ ಮಿಸೈಲ್. ಹೇಟರ್ಸಿಗೆ ಬರ್ನೋದಂತರೂ ಲಾರ್ಗಟ್ಲೆ ರೆಡಿ ಇರ್ತಾವೆ. ನಾನು ಲೇಟ್ ನೈಟ್ ರಿವ್ಯೂ ಎದಕ್ಕೆ ಮಾಡಾಕತ್ತೇನೆ ಅಂತಂದರೆ ಲೈಕ್ ನಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಪ್ಪು ಫ್ಯಾನ್, ಟಾಕ್ಸಿಕ್ ಲೈಕ್ ಯಶ್ ಫ್ಯಾನ್ ಅಂತಲ್ಲ. ಆದರೆ ಕರ್ನಾಟಕ ಇಂಡಸ್ಟ್ರಿ ಬೆಳೆಯೋಕತ್ತೈತೆ ಅಂದ್ರೆ ಒಂದು ಹೆಮ್ಮೆ ವಿಷಯ. ಅದನ್ನು ಸಪೋರ್ಟ್ ಮಾಡೋದು ಬಿಟ್ಟು ಆಲ್ಮೋಸ್ಟ್ ಕನ್ನಡ ರಿವ್ಯೂನು ಗೋಸ್ಟಾಗಿ ಕೊಟ್ಟಾರ. ಹಾನೆಸ್ಟ್ ರಿವ್ಯೂ ಅಂತ ಅದಂತ ನಂಗೆ ಏನು ಅರ್ಥನಾಗವಲ್ದು. ದಿಸ್ಸ ಲಕ್ಷ್ಮೀ ಬರಮ್ಮ, ಪುಟ್ಟಗೌರಿ ಧಾರಾವಾಹಿ ನೋಡಿದವ್ರಿಗೆ ಒಮ್ಮೆ ಸಡನ್ನಾಗಿ ಅಂತ ಹಾಲಿವುಡ್ ರಿಯಾಕ್ಷನ್ ನೋಡ್ತಾರಲ್ಲ, ಏನಾರು ಮಾಡಿದ್ರು ಅಂತ ತಲೆಗೆ ಹೋಗಲಾರ್ದ ಸಿಕ್ಕಿದ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಅದು ಅವ್ರವ್ರ ಮೆಂಟಾಲಿಟಿ ಆ್ಯಂಡ್ ಅರ್ಥ ಆಗಿಲ್ಲ ಅಂತಂದು ಮಾತಾಡ್ತಾರೆ ಅಷ್ಟೆ. ಸೊ ಇಟ್ ಈಸ್ ಅ ಬೆಸ್ಟ್ ಮೂವಿ ಆ್ಯಂಡ್ ಎಲ್ಲರೂ ನೋಡ್ರಿ, ಅರ್ಥ ಆಗುತ್ತೆ ಯಾರಿಗೆ ತಲೆ ಐತೆ. ಕಾಲು ಎಳೆಯಕ್ಕೆ ಅಂತಾನೆ ಕಾಂಟ್ರವರ್ಸಿ ಮಾಡೋದಕ್ಕೆ ಬೇಡ ಅಂದ್ರೆ ಬಿಟ್ಟರೆ ಮಾಡ್ಲಿ ಬಿಡ್ಲಾ. ಕಾಲು ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿ